ನಮಸ್ತೆ ವೀಕ್ಷಕರೇ, ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅಭಿನಯಿಸಿರುವ ಕರ್ಣ ಧಾರಾವಾಹಿ ಇನ್ನೇನು ಕೆಲವು ದಿನಗಳಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಇವರಿಗೆ ಇಬ್ಬರು ನಾಯಕಿಯರಾಗಿ ಬಿಗ್ ಬಾಸ್ ಸೀಸನ್ 10 ಹಾಗೂ 11ರ ಖ್ಯಾತಿಯ ನಮ್ರತಾ ಗೌಡ ಹಾಗೂ ಭವ್ಯ ಗೌಡ ಅವರು ಕೂಡ ಜೊತೆಯಾಗಿದ್ದಾರೆ. ಈ ಸೀರಿಯಲ್ನ ಪ್ರೋಮೋ ನೋಡಿದ್ದು ಜನಗಳು ಯಾವಾಗ ಸೀರಿಯಲ್ ಬರುತ್ತಪ್ಪ ಅಂತ ಕಾದು ಕೂತಿದ್ದಾರೆ. ಪ್ರೋಮೋನೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಪ್ರೋಮೋ ಶೂಟ್ಸ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಹಾಗೆ ರೀಸೆಂಟಾಗಿ ಮೊನ್ನೆ ಭವ್ಯ ಗೌಡ ಹಾಗೂ ಕಿರಣ್ ರಾಜ್ ಅವ್ರದ್ದು ಒಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು. ಅದನ್ನು ಬಹಳಷ್ಟು ಮಂದಿ ಇಷ್ಟಪಟ್ಟಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಯಾವಾಗಪ್ಪ ಬರುತ್ತೆ ಸೀರಿಯಲ್ಲು ಅಂತ ಕಾಯ್ತಾ ಇದ್ದವ್ರಿಗೆ ಈಗೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಈ ತಿಂಗಳ ಕೊನೆಯಲ್ಲಿ ಕರ್ಣ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ. ಹಾಗಾದರೆ ಯಾವುದಾದ್ರೂ ಸೀರಿಯಲ್ ಕೊನೆ ಆಗಲೇಬೇಕಲ್ವಾ? ಈ ಸೀರಿಯಲ್ಗೆ ದಾರಿ ಮಾಡಿಕೊಡ್ಲೇಬೇಕಲ್ವಾ? ಹಾಗಾದರೆ ಯಾವ ಸೀರಿಯಲ್ ಮುಗಿತಾ ಇದೆ? ಪುಟ್ಟಕ್ಕನ ಮಕ್ಕಳು ತುಂಬ ವರ್ಷಗಳಿಂದ ಬರ್ತಾ ಇದೆ. ಪುಟ್ಟಕ್ಕನ ಮಕ್ಕಳು ಏನಾದ್ರು ಮುಗಿತಾ ಇದೆಯಾ? ನೋ, ಚಾನ್ಸೇ ಇಲ್ಲ. ಪುಟ್ಟಕ್ಕನ ಮಕ್ಕಳು ಸದ್ಯ ಮುಗಿತಾ ಇಲ್ಲ. ಹಾಗಾದರೆ ಸೀತಾರಾಮನ ಇನ್ನೇನು ಭಾರ್ಗವಿ ಸಿಕ್ಕಾಕೊಂಡ್ಲು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಭಾರ್ಗವಿ ಎಸ್ಕೇಪ್ ಆಗಿಬಿಟ್ಲು. ಭಾರ್ಗವಿ ಸಿಕ್ಕಾಕೋತಾಳೆ, ಸೀತಾರಾಮ ಸೀರಿಯಲ್ ಎಂಡ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಭಾರ್ಗವಿ ಸಿಕ್ಕಾಕೊಂಡಿಲ್ಲ. ಕತೆ ಇನ್ನೂ ಮುಂದುವರಿತಾ ಇದೆ. ಸೊ ಸೀತಾರಾಮ ಕೂಡ ಮುಗಿತಾ ಇಲ್ಲ. ಹಾಗಾದರೆ ಇನ್ಯಾವ ಸೀರಿಯಲ್ಲಪ್ಪ ಅಂತ ನೋಡೋದಾದರೆ ಶ್ರೀರಸ್ತು ಶುಭಮಸ್ತು ಮುಗಿತಾ ಇದೆ. ಯಾಕಂದರೆ ಶಾರ್ವರಿ ಆಟ ಎಲ್ಲರಿಗೂ ಗೊತ್ತಾಗಿದೆ. ಶಾರ್ವರಿ ದೊಡ್ಡ ಮೋಸಗಾತಿ ಅನ್ನೋದು ಮನೆಯವರೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮೊದಲು ತುಳಸಿಗೆ ಮಾತ್ರ ಗೊತ್ತಿತ್ತು. ಈಗ ಅವಿ ದತ್ತಣ್ಣ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಶಾರ್ವರಿ ಗಂಡಂಗಂತೂ ತುಳಸಿಗಿಂತ ಮೊದಲೇ ಗೊತ್ತಿತ್ತು, ಯಾರಿಗೂ ಹೇಳಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಮಾಧವ ಅವ್ರ ಒಬ್ರಿಗೆ ಮಾತ್ರ ಗೊತ್ತಾಗಬೇಕಾಗಿದೆ. ಅವರಿಗೊಬ್ರಿಗೆ ಗೊತ್ತಾದರೆ ಅಷ್ಟೇ, ಈ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಕತೆ ಮುಗೀತು ಅಂತಲೇ ಅರ್ಥ. ಇದನ್ನು ಈಗಲ್ಲ, ತುಳಸಿ ಯಾವಾಗ ಮದುವೆ ಆದ್ಲೋ ಆವಾಗಲಿಂದನೇ ವೀಕ್ಷಕರು ಕೇಳ್ಕೊತಾ ಇದ್ರು, ದಯವಿಟ್ಟು ಧಾರಾವಾಹಿನ ಮುಗಿಸಿ, ಈ ಕತೆ ನಮ್ಮ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡ್ತಾ ಇಲ್ಲ, ದಯವಿಟ್ಟು ಮುಗಿಸಿ ಅಂತ ಕೆಲವಷ್ಟು ಮಂದಿ ಕೇಳ್ಕೊತಾ ಇದ್ರು. ಆಗಲೂ ಮುಗಿಸಿಲ್ಲ. ಆಮೇಲೆ ತುಳಸಿ ಪ್ರೆಗ್ನೆಂಟ್ ಆದ್ಲು ಅಂತ ಹೇಳಿದ್ರು. ಆಗಲೂ ಕೈ ಮುಗಿದು ಕೇಳ್ಕೊಂಡ್ರು ವೀಕ್ಷಕರು, ದಯವಿಟ್ಟು ಇಲ್ಲಿಗೆ ಮುಗಿಸಿ, ಈ ರೀತಿಯೆಲ್ಲ ತೋರಿಸ್ಬೇಡಿ, ಇದು ಒಳ್ಳೆ ಸಂದೇಶ ಅಲ್ಲ ಅಂಥೇಳಿ. ಆಗಲೂ ಸಹ ಡೈರೆಕ್ಟ್ರು ಮುಗಿಸೋ ಮನ್ಸು ಮಾಡಿಲ್ಲ. ಆಮೇಲೆ ತುಳಸಿಗೆ ಮಗು ಕೂಡ ಆಯಿತು. ಆ ಮಗುನ ತುಳಸಿ ಪೂರ್ಣಿಗೆ ಕೊಟ್ಲು. ಆವಾಗ ಸ್ವಲ್ಪ ಜನ ಇಷ್ಟಪಟ್ಟರು. ಅಲ್ಲಿಗೆ ಅವ್ರಿಗೆ ಮರ್ತೋಯ್ತು, ಪ್ರೆಗ್ನೆಂಟ್ ಆಗಿದ್ದು, ಮದುವೆ ಆಗಿದ್ದು, ಮಗು ಆಗಿದ್ದೆಲ್ಲ ಮರ್ತೋಯ್ತು. ಇನ್ನೇನು ಕತೆ ಮುಂದುವರಿಸ್ತಾರೆ? ಎಲ್ಲ ಕತೆ ಮುಗೀತಲ್ಲ. ಈಗ ಶಾರ್ವರಿ ಬಣ್ಣ ಕೂಡ ಬಯಲಾಗ್ತಾ ಇದೆ ಎಲ್ಲರ ಮುಂದೆ. ಸೊ ಶ್ರೀರಸ್ತು ಶುಭಮಸ್ತುನ ನಿರ್ದೇಶಕರು ಇಲ್ಲಿಗೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಶ್ರೀರಸ್ತು ಶುಭಮಸ್ತು ಬರ್ತಾ ಇರೋಂಥ ಟೈಮಲ್ಲಿ ಕರ್ಣ ಧಾರಾವಾಹಿ ಎಂಟ್ರಿ ಆಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಶ್ರೀರಸ್ತು ಶುಭಮಸ್ತು ಮುಗಿಯೋದೇ ಒಳ್ಳೇದು ಅನಿಸುತ್ತಾ, ಅಥವಾ ಬೇಡ ಇನ್ನೂ ಮುಂದುವರಿಲಿ, ಸೀತಾರಾಮ ಮುಗಿಬೋದಾಗಿತ್ತು, ಪುಟ್ಟಕ್ಕನ ಮಕ್ಕಳು ಮುಗಿಬೋದಾಗಿತ್ತು, ಅಥವಾ ಬೇರೆ ಯಾವುದಾದ್ರು ಮುಗಿಬೋದಾಗಿತ್ತು ಅಂತ ಅನಿಸುತ್ತಾ? ಹಾಗೆ ಕರ್ಣ ಸೀರಿಯಲ್ ಬಗ್ಗೆ ನಿಮಗೆಷ್ಟು ಅಪೇಕ್ಷೆಗಳಿದೆ? ನೀವೆಷ್ಟು ಕಾಯ್ತಾ ಇದ್ದೀರಾ ಕರ್ಣ ಸೀರಿಯಲ್ಗಾಗಿ? ನಿಮಗೂ ಕೂಡ ಕಿರಣ್ ರಾಜ್ ಅಂದರೆ ಇಷ್ಟನಾ? ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಅವರು ಕಿರಣ್ ರಾಜ್ ಅವ್ರಿಗೆ ನಾಯಕಿಯಾಗಿ ಆಯ್ಕೆ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ, ಫಾಲೋ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ. ಧನ್ಯವಾದ.